ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲಿ ನಾವೆಲ್ಲ ಪಲ್ಯ ಮಾಡ್ಕೊಂಡು ತಿಂತೀವಿ, ಸಾರು ಮಾಡ್ಕೊಂಡು ತಿಂತೀವಿ. ಕಟ್ಟಿನ ಸಾರು ಯಾವಾಗಾದರೂ ಮಾಡಿದ್ದೀರಾ ಅಥವಾ ರಸಮ್ ಮಾಡಿದ್ದೀರಾ? ಇವತ್ತು ನಾನು ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ ಪಲ್ಯ ಮಾಡಿದ್ದೀನಿ. ಹಾಗೆಯೇ ಈ ಚಳಿಗೆ ಮಳೆಗೆ ಮೈ ಸ್ವಲ್ಪ ಬಿಸಿಯಾಗಿರಲಿ ಅಂತ ಹೇಳಿಬಿಟ್ಟು ರಸಮ್ ಕೂಡ ಮಾಡಿದ್ದೀನಿ. ಈ ಚಳಿ ಮಳೆಗೆ ಕೆಮ್ಮು ನೆಗಡಿ ಅಲ್ಲಿ ಇಲ್ಲಿ ಹಿಡ್ಕೊಳ್ಳೋದು, ಕೈಕಾಲು ಹಿಡ್ಕೊಳ್ಳೋದು ಹಾಗೆಲ್ಲ ಆಗ್ತಿರುತ್ತೆ. ಅದಕ್ಕೆಲ್ಲ ಇದು ರಾಮಬಾಣ. ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ ಪ್ರೋಟೀನು, ನ್ಯೂಟ್ರಿಷನ್ಸು, ಮ್ಯಾಗ್ನೀಷಿಯಮು, ಕ್ಯಾಲ್ಶಿಯಮು, ಪೊಟ್ಯಾಷಿಯಮು, ಐರನ್ನು ಹೀಗೆ ಹಲವಾರು ನ್ಯೂಟ್ರಿಷನ್ಸ್ ಇರುತ್ತೆ. ಈ ವಯಸ್ಸಾಗಿರೋರಿಗೆಲ್ಲ ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು, ಕತ್ತು ಹಿಡ್ಕೊಳ್ಳೋದು ಹಾಗೆಲ್ಲ ಆಗ್ತಿರುತ್ತೆ. ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನು ಉಪಯೋಗಿಸಿ ಆರೋಗ್ಯಕ್ಕೆ ಔಷಧಿ ಥರನೂ ಇರಬೇಕು, ಹೊಟ್ಟೆಗೆ ಒಳ್ಳೆ ರುಚಿಕಟ್ಟಾಗಿರೋವಂಥ ಆಹಾರನೂ ಆಗಬೇಕು. ಆ ಥರದ್ದು ಮಾಡಿದ್ದೀನಿ. ಇಲ್ಲಿ ನಾನು ಹುಣಸೆಹಣ್ಣು ಉಪಯೋಗಿಸಿಲ್ಲ ಅಥವಾ ಟೊಮೆಟೊ ಉಪಯೋಗಿಸಿಲ್ಲ. ನಾನಿಲ್ಲಿ ಲಿಂಬೆಹಣ್ಣು ಉಪಯೋಗಿಸಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಾಳು ತೊಗೊಳ್ಳೋಣ. ಮೊಳಕೆ ಕಟ್ಟಿದ್ದೀನಲ್ಲ ಆ ಕಾಳನ್ನ ತೊಗೊಂಡು ಅದನ್ನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಈ ಮೊಳಕೆ ಕಟ್ಟೋ ಬಾಕ್ಸಲ್ಲಿ ಒಂದು ವಿಶೇಷ ಏನು ಗೊತ್ತಾ, ಒಂದು ಸ್ವಲ್ಪನೂ ಹಸಿ ಅಂಶ ಇರೋಲ್ಲ. ನೀವು ಒಂದು ವಾರ ಇಟ್ಟರೂ ಕಾಳು ಚೆನ್ನಾಗಿ ಮೊಳಕೆ ಬಂದಿರುತ್ತೆ, ಆದರೆ ಒಂದು ಸ್ವಲ್ಪನೂ ವಾಸನೆ ಬರೋದಿಲ್ಲ. ಇದರಲ್ಲಿ ಕಾಳು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ. ಯಾಕೆಂದರೆ ನಾನಿಲ್ಲಿ ಇದರಲ್ಲಿ ಪಲ್ಯನೂ ಮಾಡ್ತಾಯಿದ್ದೀನಿ, ಹಾಗೆ ರಸಮ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಬ್ಬರಿಗೆ ಸಾರು ಬೇಡ, ಒಬ್ಬರಿಗೆ ಪಲ್ಯ ಬೇಕು, ಹಾಗಾಗಿ ಎರಡೂ ಮಾಡ್ತಾಯಿದ್ದೀನಿ. ಈ ಕಾಳಿಗಾಗುವಷ್ಟು ಮಾತ್ರ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು, 1 ಟೀ ಸ್ಪೂನಷ್ಟು. ಇದನ್ನು ಫುಲ್ ಫ್ಲೇಮಲ್ಲಿಟ್ಟು 2 ವಿಜಲ್ ಕೊಡ್ತಾಯಿದ್ದೀನಿ. ಅದು ವಿಜಲ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ 1.5 ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನು ಕಾಳುಮೆಣಸು, ಒಂದು 6 ಕಾಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅದನ್ನು ಸಣ್ಣಗೆ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು 8 ಎಲೆ ಪುದೀನ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಇರಲಿ, ಚೆನ್ನಾಗಿರುತ್ತೆ, ಕಹಿ ಬರೋದಿಲ್ಲ. ಒಂದು 3 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನು ಕಾಯಿ ತುರಿ. ನಾನು ಇದನ್ನು ಮೊದಲೇ ಗ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಕರೆಂಟ್ ಹೋಗ್ಬಿಡುತ್ತೆ ಅಂತ. ನೋಡಿ, 1 ಸ್ಪೂನ್ ಹಾಕಿದರೆ ಸಾಕು. ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಬಿಡೋದೆಲ್ಲ. ನೀವು ಪದೇ ಮೊಳಕೆ ಕಟ್ತಾ ಮಾಡ್ತಾ ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು. ನೋಡಿ, ಇದಾಗಿದೆ. ಈಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಡ್ತೀನಿ. ಈಗ ಕುಕ್ಕರು 2 ವಿಜಲ್ ಆಗಿದೆ, ಹಾಗೆ ಕೂಲ್ ಕೂಡ ಆಗಿದೆ. ಈ ಥರ ಒಂದು ಪಾತ್ರೆಯಲ್ಲಿ ಸ್ಟ್ರೈನರ್ ಇಟ್ಕೊಂಡು ಕುಕ್ಕರಿಂದ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಸ್ಟ್ರೈನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀರು ಜಾಸ್ತಿ ಹಾಕೋ ಅಷ್ಟಿರಲ್ಲ. ನಮಗೆ ಕಟ್ ಎಷ್ಟಿದೆ ನೋಡಿಕೊಂಡು, ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದಲ್ವ, ಅದಕ್ಕೋಸ್ಕರ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ. ಮತ್ತು ಅದೇ ಕುಕ್ಕರ್ನ ಸ್ಟವ್ ಮೇಲಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಸಾಸಿವೆ, 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ತೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಫ್ಲೇಮ್ನ ಫುಲ್ ಲೋ ಮಾಡಿಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋಣ. ಅದು ಹಾಕ್ಕೊಂಡು ಸೌಟಲ್ಲಿ ಸ್ವಲ್ಪ ಕೆದಕಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದ್ರದ್ದೆಲ್ಲ ವಾಸನೆ ಹೋಗೋವರೆಗೂ ಸ್ವಲ್ಪ ಜಾಸ್ತಿ ಹೊತ್ತೇನು ಬೇಡ, ಸ್ವಲ್ಪ ಈ ಥರ ಕೆದಕ್ಕೋಬೇಕು. ಮಸಾಲೆ ರುಬ್ಬಿದ ಜಾರಿಗೆ ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕಿ ಆ ನೀರು ಇದನ್ನು ಹಾಕ್ಕೊಂಡ್ಬಿಡ್ಬೇಕು. ಇದಕ್ಕೆ 1/2 ಸ್ಪೂನಷ್ಟು ಅರಿಶಿಣ ಹಾಕ್ಬಿಟ್ಟು ಬಸ್ಕೊಂಡಿರೋಂಥ ಕಟ್ಟೆಲ್ಲ ಇದಕ್ಕೆ ಹಾಕ್ಬಿಡೋಣ. ನಿಮಗೆ ಸಾರು ಗಟ್ಟಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಕಾಳನ್ನ ತೊಗೊಂಡು ಅದನ್ನು ಮಿಕ್ಸಿಗೆ ರುಬ್ಬಿಟ್ಟು ಹಾಕ್ಕೋಬೋದು, ಅಥವಾ ಬರೀ ನೀರಾಗೇ ಇರಲಿ ರಸಮ್ ಅನ್ನೋ ಹಾಗಿದ್ರೆ, ಕುಡಿಯೋಕ್ಕೆ ಬೇಕು ಸೂಪ್ ಥರ ಅನ್ನೋ ಹಂಗಿದ್ರೆ ಬರೀ ನೀರು ಹಾಕ್ಕೊಂಡ್ರೂ ಸಾಕು. ಈಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಳನ್ನು ತೊಗೊಂಡು ರುಬ್ಬಿ ಅದನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಕಾಳು ರುಬ್ಬಿದ್ದೀನಿ ಅಷ್ಟೇ. ಇದೆಲ್ಲ ಆದಮೇಲೆ ಚೆನ್ನಾಗಿ ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ 1-2 ನಿಮಿಷ ಕುದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಸರಿಯಾಗಿರುತ್ತೆ, ನೋಡ್ಕೊಂಡು ಬೇಕಾದರೆ ಇಂಥ ಟೈಮಲ್ಲಿ ಹಾಕ್ಕೋಬೋದು. ಈಗ ಹೋಮ್ ಮೇಡ್ ಲೆಮನ್ ಜ್ಯೂಸ್ ತಂದಿಟ್ಕೊಂಡಿದ್ದೀನಿ, ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಲೆಮನ್ ಯಾವಾಗಲೂ ಇರಲ್ಲ ಅಲ್ವಾ, ಒಂದೊಂದು ಸತಿ ಕೆಟ್ಟೋಗ್ಬಿಟ್ಟಿರುತ್ತೆ, ಅದನ್ನು ಹಾಕೋಕ್ಕೆ ಇಷ್ಟ ಆಗೋಲ್ಲ. ಅಂಥ ಸಮಯದಲ್ಲಿ ಮಾತ್ರ ನಾನು ಇದನ್ನು ಉಪಯೋಗಿಸ್ತೀನಿ. ಅದರ್ವೈಸ್ ಲೆಮನ್ ಯಾವಾಗೂ ರೆಡಿ ಇಟ್ಕೊಂಡಿರ್ತೀನಿ ನಾನು. ಇದು ಹಾಕಿ ರಸನ ಇದನ್ನು ಚೆನ್ನಾಗಿ ಕದರ್ಬಿಡ್ಬೇಕು. ಲಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಮತ್ತೆ ಕುದಿಸ್ಬಾರ್ದು. ಈ ರಸಮಲ್ಲಿ ಇದೇ ವಿಶೇಷ. ಕೊತ್ತಂಬರಿ ಹಸಿ ವಾಸನೆ, ಲಿಂಬೆಹಣ್ಣಿನ ಹಸಿ ವಾಸನೆ,
ಮತ್ತು ಈ ರಸಮ್ಮು, ಆಹಾ ಎಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಮೊಳಕೆ ಕಾಳಿನ ಪಲ್ಯ. ಈಗ ಕಟ್ಟು ಬಸ್ತಿದ್ವಲ್ಲ ಅದೇ ಪಾತ್ರೆ ನಾನು ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ್ಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, 2 ಒಣ ಮೆಣಸಿನ್ಕಾಯಿ, ಅದರಲ್ಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಖಾರದ ಮೆಣಸಿನ್ಕಾಯಿ, ಎರಡನ್ನೂ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಇದೆಲ್ಲನೂ ಸೌಟಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ದಪ್ಪಾಗಿಯೇ ಬಾಕ್ಸಾಗಿ ಕಟ್ ಮಾಡಿದ್ದೀನಿ, ಅದು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಾವಿಲ್ಲಿ ಕಾಳಿಗೆ ಅರಿಶಿಣ ಹಾಕಿಲ್ಲ ಬೇಯುವಾಗ, ಯಾಕೆಂದರೆ ಅದು ಹಸಿರಾಗಿರಬೇಕು ಅಂತ. ಆದರೆ ಬೇಗ ಆಗಬೇಕು ಅಂತ ನಾನು ಅದನ್ನು ಕುಕ್ಕರಲ್ಲಿ ಬೇಯಿಸ್ಬಿಟ್ಟೆ. ನಾವು ಓಪನಾಗೇ ಬೇಯಿಸಿದ್ರೆ ಅದು ಹಸಿರಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈರುಳ್ಳಿಗಾಗೋಷ್ಟು ಮಾತ್ರ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಕಾಳಿಗೆ ಆಲ್ರೆಡಿ ಹಾಕಿದ್ದೀವಲ್ಲ ಅದಕ್ಕೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಷ್ಟೇ. ಅಂದರೆ ತುಂಬ ಈರುಳ್ಳೆಲ್ಲ ಫುಲ್ ಬೇಯೋ ಥರ ಬೇಯಿಸ್ಕೋಬೇಡಿ. ಇದು ಕರುಮ್ ಅಂತ ಇರಬೇಕು ಈರುಳ್ಳಿ, ಆವಾಗಲೇ ಚೆನ್ನಾಗಿರೋದು. ಇದಕ್ಕೆ ಸೋಸಿಟ್ಟಿದ್ದಂಥ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಜೊತೆಗೆ ಇದನ್ನು ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ತಿರುಗಿಸ್ಕೋಬೇಕು. ಹೀಗೆ ಮಾಡುವಾಗ ಫ್ಲೇಮು ಫುಲ್ ಲೋನಲ್ಲಿರಬೇಕು, ಯಾಕಂದರೆ ನಾವು ಹೈಯಲ್ಲಿ ಇಟ್ಬಿಟ್ರೆ ಬೇಗ ಸೀದೋಗೋ ಚಾನ್ಸಸ್ಸು ಇರುತ್ತೆ. ಹಾಗೆ ಈರುಳ್ಳಿ ಸಹ ತುಂಬ ಮೆತ್ತಕ್ಕಾಗ್ಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಕೊಬ್ಬರಿ ತುರಿ ಮಾಡಿಟ್ಕೊಂಡಿದ್ದೀನಲ್ಲ ಮಿಕ್ಸಿನಲ್ಲಿ, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಕೊಬ್ಬರಿ ತುರಿ ಎಲ್ಲ ಚೆನ್ನಾಗಿ ಕಾಳಿಗೆಲ್ಲ ಹರಡೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ನೀವು ತಕ್ಷಣವೇ ಖಾಲಿ ಮಾಡಿಬಿಡ್ತೀನಿ ಅನ್ನೋದಾದರೆ ಸ್ಟವ್ ಆಫ್ ಮಾಡಿಬಿಡಿ. ಇಲ್ಲ ಅಂದರೆ ಸ್ವಲ್ಪ ಊರಿನಲ್ಲಿ ಸ್ವಲ್ಪ ಹುರಿಬೇಕಾಗುತ್ತೆ. ಇದನ್ನು ಆ ಥರ ಹುರಿದು ಇಡಲಿಲ್ಲ ಅಂದರೆ ತೆಂಗಿನಕಾಯಿ ಹಾಕಿರ್ತೀವಲ್ಲ, ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನೀರು ಬಂದಂಗೆ ಆಗಿಬಿಡುತ್ತೆ, ಅಂದರೆ ಅಂಟಂಟಾಗ್ಬಿಡುತ್ತೆ ಪಲ್ಯ. ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ. ನಾವು ಊಟ ಮಾಡೋ ತಟ್ಟೆನ 3 ಭಾಗ ಮಾಡ್ಕೊಳ್ಳಿ. ಒಂದು ಭಾಗದಲ್ಲಿ ಪಲ್ಯ ಇರಬೇಕು, ಒಂದು ಭಾಗದಲ್ಲಿ ಸಾರು ಅಥವಾ ಹುಳಿ ಇರಬೇಕು, ಇನ್ನೊಂದು ಭಾಗದಲ್ಲಿ ಅನ್ನ ಇರಬೇಕು. ಡಯಟ್ ಮಾಡೋರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಸಾರು ಮಾಡೋಕ್ಕೆ ಇಡುವಾಗಲೇ ಅನ್ನಕ್ಕೂ ಇಟ್ಬಿಟ್ಟಿದ್ದೆ. ಸೊ ಬಿಸಿ ಬಿಸಿ ಅನ್ನ, ಸಾರು, ಪಲ್ಯ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ರಸಮ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಲೋಟಕ್ಕೆ ಹಾಕ್ಕೊಂಡು ಸ್ಪೂನಲ್ಲಿ ಕುಡಿತಾ ಇದ್ದರೆ ಆಹಾ, ಯಾವುದೋ ಸೂಪ್ ಕುಡ್ದಿಯೋ ಥರ ಇತ್ತು ನನಗೆ. ಈ ಕಡೆ ಮಳೆನೂ ಅಲ್ಲ, ಈ ಕಡೆ ಚಳಿನೂ ಅಲ್ಲ, ಆ ಥರ ಈ ವೆದರ್ಗೆ ಮಂಡಿ ನೋವು, ನೆಗಡಿ, ಕೆಮ್ಮು ಎಲ್ಲ ಇರುತ್ತೆ. ಆಗಾಗ ಒಂಥರ ಬೆಚ್ಚಗೆ ಹೊದ್ಕೊಂಡು ಮಲ್ಕೊಂಬಿಡೋಣ ಅಂತ ಇರುತ್ತೆ. ಅಂಥ ಸಮಯದಲ್ಲಿ ಈ ಥರ ಊಟ ಆಹಾ ಸೂಪರಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡ್ತೀರಲ್ಲ. ಇಂಥದ್ದೇ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.